ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಳಗಾವಿ ಕೂಡ ಸಿದ್ಧವಾಗಿದೆ. ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ಗಳಲ್ಲಿ ಡಿಜೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ನಗರದ ಸ್ಟಾರ್ ಹೋಟೆಲ್ಗಳಲ್ಲಿ ಗೋವಾ ಸೆಲೆಬ್ರೇಷನ್ ವೈಬ್ ಕಾಣಿಸ್ತಾ ಇದೆ. ಯಾಕಂದ್ರೆ ಹೊಸ ವರ್ಷ ಅಂತ ಹೇಳಿದ್ರೆ ಥಟ್ ಅಂತ ಹೇಳಿ ಗೋವಾ ನೆನಪಾಗ್ಬಿಡುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿನೇ ಆ ಗೋವಾ ವೈಬ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ರಷ್ಯಾ ಬಾಲೆಯರು ಬೆಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇದು ಮತ್ತಷ್ಟು ಕಿಕ್ ಕೊಡುತ್ತೆ ಅಲ್ಲಿ ಬಂದಂಥವ್ರಿಗೆ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋವಂಥವ್ರಿಗೆ. ಫೈರ್ ಇವೆಂಟ್ ಇರುತ್ತೆ, DJ ಸ್ಟಾರ್ಗಳಿಂದ ಲೈವ್ ಮ್ಯೂಸಿಕಲ್ ನೈಟ್ ಇರುತ್ತೆ. ಫ್ಯಾಮಿಲಿ ಸಮೇತ ಹೊಸ ವರ್ಷದ ಆಚರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಹುತೇಕ ಸ್ಟಾರ್ ಹೋಟೆಲ್ಗಳು ಹೌಸ್ಫುಲ್ ಆಗಿದ್ದಾವೆ. ನೋಡಿ, ಎಲ್ಲ ಹೋಟೆಲ್ಗಳು ರೆಡಿ ಆಗಿದ್ದಾವೆ, ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಗೋವಾ ವೈಬನ್ನು ಈಗ ಅಲ್ಲಿ ಗೋವಾಕ್ಕೆ ಹೋಗೋದೆ ನಾವೇನು ಬೆಳ್ಳಿ ಡ್ಯಾನ್ಸು ಇನ್ನಿತರ ಕೆಲವೊಂದಿಷ್ಟು ಫೈರ್ ಕ್ಯಾಂಪ್ ಅಂತೆ. ಹಾಗಾಗಿ ಅಲ್ಲಿ ಬೀಚು, ಅಲ್ಲಿ ಸುತ್ತಮುತ್ತ ಹೋಟೆಲ್ಗಳಲ್ಲಿ ಎಂಜಾಯ್ ಮಾಡಲಿಕ್ಕೆ. ಬಟ್ ಅದೇ ಒಂದು ದೃಶ್ಯಗಳನ್ನು ಮತ್ತು ಅದೇ ಮಾದರಿಯಲ್ಲಿ ಕೆಲವು ಹೋಟೆಲ್ಗಳು ರೆಡಿಯಾಗಿದ್ದಾವೆ. ಮತ್ತು ರಷ್ಯನ್ ಬಾಲಿಯರು ಬೆಳ್ಳಿ ಡ್ಯಾನ್ಸನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅದನ್ನು ಕಣ್ಣು ತುಂಬಿಕೊಳ್ಳೋಕ್ಕೂ ಕೂಡ ಜನರು ಕಾಯ್ತಾ ಇದ್ದಾರೆ. ಇನ್ನು ಬ್ಯಾನರ್ಗಳನ್ನು ಕೂಡ ಈಗಾಗಲೇ ಅಂಟಿಸಿದ್ದಾರೆ, ಯಾವ ಡ್ಯಾನ್ಸರ್ಗಳಿಂದ ಅಲ್ಲಿ ಕಾರ್ಯಕ್ರಮ ಇರುತ್ತೆ ಅಂಥೇಳಿ. ಒಟ್ಟಿನಲ್ಲಿ ಹೊಸ ವರ್ಷವನ್ನು ಹೊಸ ಹುರುಪಿನೊಂದಿಗೆ ಬರಮಾಡಿಕೊಳ್ಳಲಿಕ್ಕೆ ಬೆಳಗಾವಿ ನಗರ ಕೂಡ ಸಜ್ಜಾಗಿದೆ. ಬಹುತೇಕ ಹೋಟೆಲ್ಗಳು ಫುಲ್ ರಶ್ ಆಗಿದ್ದಾವೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಹೇಗೆ ಸಿದ್ಧವಾಗಿದೆ ಅಂತ ನೋಡೋಣ. ಬೆಳಗಾವಿ ನಗರ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಜನರು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಸ್ಟಾರ್ ಹೋಟೆಲ್ಗಳ ಮುಖ ಮಾಡ್ತಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಏನು UK 27 ಹೋಟೆಲ್ ಏನಿದೆ. ಒಂದು ಹೋಟೆಲ್ನಲ್ಲಿ ಈಗ ಏನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೇಕಾದಂಥ ಸಿದ್ಧತೆಗಳು ನಡೀತಿರ್ತಕ್ಕಂಥದ್ದು. DJ ನೈಟ್ ಇರುತ್ತೆ, ಜೊತೆಗೆ ರಷ್ಯನ್ ಬಾಲಿಯರ ಒಂದು ನೃತ್ಯ ಕೂಡ ಇರ್ತಕ್ಕಂಥದ್ದು. ಏನು ಕುಟುಂಬ ಸಮೇತ ಬಂದು ಹೊಸ ವರ್ಷವನ್ನ ಈ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಏನು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಹೋಟೆಲ್ಗಳೇನಿದ್ದಾವೆ ಆ ಒಂದು ಹೋಟೆಲ್ಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಒಂದು ಕುಟುಂಬ ಸಮೇತ ಬಂದು ಒಂದು ಹೊಸ ವರ್ಷವನ್ನ ಆಚರಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಏನಂದ್ರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೋಟೆಲ್ ಉಸ್ತುವಾರಿ ಹೊತ್ತಂತ ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸಿದ್ಧತೆ ಮಾಡ್ಕೊಂಡ್ರಿ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷವನ್ನು ನಾವು ಅತಿ ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಬೆಳಗಾವಿ ಜನತೆ ಅತಿ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ಳುವಂತಹ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ. ಅದೇ ತರನಾಗಿ ನಮ್ಮ ಹೋಟೆಲ್ನಿಂದ ಈ ಬೆಳಗಾವಿಯ ಜನತೆಗೆ, ಸುತ್ತಮುತ್ತಲಿನ ಜನತೆಗೂ ಕೂಡ ನಾವು ಹಾರ್ದಿಕವಾಗಿ ಅವರನ್ನ ಅತಿ ಒಂದು ಇದರಿಂದ ಸ್ವಾಗತ ಮಾಡಿಕೊಂಡು ಅವರಿಗೆ ಸಮಾರಂಭವನ್ನ ಮಾಡ್ತೀವಿ. ಸೊ ಇದು ಏನಂದ್ರೆ ಒಂದು ಬೃಹತ್ ಆದಂತ ವೇದಿಕೆ. ಈ ಒಂದು ವೇದಿಕೆ ಮೇಲೆ ಏನು ಸಂಜೆ 7 ಗಂಟೆಯಿಂದ ಆರಂಭವಾಗುವಂತ ಒಂದು ಹೊಸ ವರ್ಷ ಸಂಭ್ರಮಾಚರಣೆಗೆ ಸಾಕಷ್ಟು ಒಂದು ಇವೆಂಟ್ಗಳನ್ನು ಕೂಡ ಮಾಡಲಾಗ್ತದೆ. ಬನ್ನಿ, ಏನೆಲ್ಲ ಇವೆಂಟ್ಗಳನ್ನ ಒಂದು ಆಯೋಜನೆ ಮಾಡಿದ್ರೆ ಅನ್ನೋದನ್ನು ಕೂಡ ಒಂದು ಆಯೋಜಕರನ್ನು ಕೇಳೋಣ. ಏನೆಲ್ಲ ಇವೆಂಟ್ಗಳು ಇರ್ತಾರೆ ಮೇಡಮ್? ಎರಡು ಇವೆಂಟ್ಸ್, ಎರಡು ವೆನ್ಯೂ ಇದೆ. ಒಂದು ರೂಫ್ ಟಾಪ್, ಒಂದು ಲಾನ್. DJ ಮನ್ನತ್, DJ ಮಿಕಿ ಅಂಡ್ ರಷ್ಯನ್ ಆಕ್ಟ್ ಶಾಮಾಜ್ ಅಂತ ಮಾಡಕತ್ತಾರ್ರಿ. ಮತ್ತ ಮ್ಯೂಸಿಕ್, DJ ನೈಟ್, ಗಾಲಾ ಡಿನ್ನರ್, ಕಿಡ್ಸ್ ಏರಿಯಾ ಅನ್ಲಿಮಿಟೆಡ್ ಇದೆ ಸರ್. ಎಸ್. ಸೊ ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಜನರದ್ದು ರೆಸ್ಪಾನ್ಸ್? ಆಗಿದೆ ಸರ್, ಫುಲ್ ಸೋಲ್ಡ್ ಔಟ್ ಇದೆ ನಾವು. ಸೊ ಚೆನ್ನಾಗಿದೆ ರೆಸ್ಪಾನ್ಸ್. ಸೊ ನ್ಯೂ ಇಯರ್ ಅಂದ್ರೆ ಬಹಳಷ್ಟು ಜನ ಗೋವಾಕ್ಕೆ ಹೋಗ್ತಾರೆ, ಒಂದಿಷ್ಟು 5 ಸ್ಟಾರ್ ಹೋಟೆಲ್ಗೆ ಬರ್ತಾರೆ. ಸೊ ಆ ಗೋವಾ ಫೀಲ್ ಇಲ್ಲಿ ಸಿಗುತ್ತೆ? ಎಸ್, ಅದ ಫೀಲ್ ಸಿಗತ್ತೆ ಸರ್. ನಾವು ನಮ್ಮ ಕಡೆ ರಷ್ಯನ್ ಆಕ್ಟ್ಸ್ ಇದಾವ್ರಿ, ಫೈರ್ ವರ್ಕ್ಸ್ ಇದಾವ್ರಿ. ಸೊ ಇಲ್ಲಿ ಇನ್ನೂ ಸಿಗಬಹುದ್ರಿ. ಗೋವಾ ಎಸ್, ಗೋವಾ ವೈಬ್ ಇಲ್ಲೇ ಸಿಗಬಹುದ್ರಿ. ಎಸ್ ಎಸ್ ಎಸ್. ಸೊ ಇದು ಏನಂದ್ರೆ ಬೃಹತ್ ಆದಂತ ವೇದಿಕೆ ಹಾಕುವ ಮೂಲಕ ಏನು ಹೊಸ ವರ್ಷದ ಸಂಭ್ರಮಾಚರಣೆ, ಒಂದು ಏನು ಸಂಭ್ರಮ ಗೋವಾದಲ್ಲಿ ಏನಿರುತ್ತೆ, ಆ ಕಡಲ ತೀರದಲ್ಲಿ ಇರತಕ್ಕಂತ ಒಂದು ಸಂಭ್ರಮಾಚರಣೆ, ಅದೇ ರೀತಿಯ ಸಂಭ್ರಮಾಚರಣೆ ಬೆಳಗಾವಿಯ ಒಂದು ಈ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೂಡ ಇರ್ತಕ್ಕಂಥದ್ದು. ಗೋವಾ ವೈಬ್ ಏನಿದೆ ಆ ವೈಬ್ ನಮ್ಮಲ್ಲಿ ಕೂಡ ಇದೆ. ರಷ್ಯನ್ ಆಕ್ಟ್ ಆಗಿರ್ಬೋದು, ಫೈರ್ ಆಕ್ಟ್ ಆಗಿರ್ಬೋದು, DJ ನೈಟ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.